ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ನಾನು ನಾಳೆ ಬರುವಂತಹ ಸಂಕಷ್ಟ ಚತುರ್ಥಿ ಮತ್ತು ಆ ಸಂಕಷ್ಟ ಚತುರ್ಥಿಯ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾಳೆ ಬರುವಂಥ ಸಂಕಷ್ಟ ಚತುರ್ಥಿ ಯಾವುದಪ್ಪ ಅಂದ್ರೆ ಅಕೂರತ ಸಂಕಷ್ಟ ಚತುರ್ಥಿ ಅಂತ ಕರೀತಾರೆ. ಗಣೇಶನನ್ನು ವಿಶೇಷವಾಗಿ ಪೂಜಿಸುವ ದಿನ. ಪ್ರತಿ ತಿಂಗಳು ಕೂಡ ಒಂದೊಂದು ಸಂಕಷ್ಟ ಚತುರ್ಥಿ ಬರುತ್ತೆ. ಇದು ನಾಳೆ ಡಿಸೆಂಬರ್ 18ರಂದು ಇದೆ ನೋಡ್ರಿ. ಅಕುರಾತ್ ಸಂಕಷ್ಟ ಚತುರ್ಥಿ ಅಂತ ಕರೀತಾರೆ. ಅಕುರತ ಅಂದ್ರೆ ಇಲಿಯನ್ನು ತನ್ನ ವಾಹನವಾಗಿ ಹೊಂದಿರುವಂಥವನು ಅಂತ ಅರ್ಥ. ಸಂಕಷ್ಟ ಅಂದ್ರೆ ಅಡೆತಡೆಗಳಿಂದ ನಮಗೆ ಮುಕ್ತಿ ದೊರಕುವಂಥದ್ದು ಅಂತ. ಪ್ರತಿ ತಿಂಗಳು ಒಂದೊಂದು ವಿಶೇಷ ಹೆಸರು ಇರ್ತೈತಿ ಸಂಕಷ್ಟ ಚತುರ್ಥಿಗೆ. ಈ ತಿಂಗಳು ಬಂದಿರುವಂಥದ್ದು ಅಕುರತ ಅಂತ ಕರಿತೀವಿ ನೋಡ್ರಿ. ಯಾಕಂದರೆ ಗಣೇಶ ಬುದ್ಧಿವಂತಿಕೆ ಮತ್ತು ಸಂವಹನದ ದೇವರು ಅಂತ ನಮಗೆಲ್ಲರಿಗೂ ಗೊತ್ತೈತಿ. ಏನೇ ಅಡೆತಡೆಗಳಿದ್ರೂ ನಾವು ಫಸ್ಟ್ ಪೂಜೆ ಮಾಡೋದು ಗಣಪತಿಗೆ. ಅದಕ್ಕೆ ಗಣಪತಿ ನಮಗೆ ಸಹಾಯ ಮಾಡ್ತಾನೆ. ಈ ಒಂದು ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ ಡಿಸೆಂಬರ್ 17 ರಾತ್ರಿ 10:36 ಪ್ರಾರಂಭ ಆಗುತ್ತೆ. ಡಿಸೆಂಬರ್ 18 ಬೆಳಗ್ಗೆ 10:32 ಕೊನೆಗೊಳ್ಳುತ್ತೆ. ಮತ್ತು ಈ ವಿಡಿಯೋದೊಳಗೆ ಕೊನೆಗೆ ನೋಡ್ರಿ, ಸಮಯ ಅದನ್ನು ಹಾಕಿರ್ತೀನಿ. ಚಂದ್ರೋದಯದ ಸಮಯ ಅದನ್ನು ನೋಡ್ಕೊಳ್ರಿ. ಈ ಒಂದು ಸಂಕಷ್ಟ ಚತುರ್ಥಿ ಅತ್ಯಂತ ಶುಭವಾದದ್ದು ನೋಡ್ರಿ. ಉಪವಾಸ, ಪ್ರಾರ್ಥನೆ, ಚಂದ್ರನ ಆರಾಧನೆ ಇದೆಲ್ಲ ಇರುತ್ತೆ. ನಮ್ಮ ಎಲ್ಲ ಅಡೆತಡೆಗಳನ್ನು ತೊಡೆದು ಹಾಕಿ ಸಂಪತ್ತು ಮತ್ತು ಬುದ್ಧಿವಂತಿಕೆಯನ್ನು ತರಲು ಈ ಒಂದು ಸಹಾಯ ಮಾಡುವಂಥ ದೇವರು ಗಣೇಶ. ಹಾಗಾಗಿ ಈ ಒಂದು ಆಚರಣೆ ಅತ್ಯಂತ ವಿಶೇಷ ನೋಡ್ರಿ. ರಾತ್ರಿ ಏನಪ್ಪ ಅಂತಂದ್ರೆ ಚಂದ್ರೋದಯದ ಸಮಯ 8:54 ಅಂತಂದು ಹೇಳಲಾಗುತ್ತೆ. ಈ ದಿನ ಉಪವಾಸ ಇದ್ದು ಚಂದ್ರನ ದರ್ಶನ ಆದ ನಂತರ ಮತ್ತೆ ಸ್ವಲ್ಪ ಏನಾದರೂ ಪ್ರಸಾದವನ್ನು ತಗೋಬೋದು. ಎಲ್ಲರಿಗೂ ಏನಂತಂದ್ರೆ ವೈಯಕ್ತಿಕವಾಗಿ ಸಮಸ್ಯೆಗಳು ಇದ್ದೇ ಇರ್ತವೆ. ಮತ್ತು ಅದೇ ಥರ ವೃತ್ತಿಪರ ಜೀವನದೊಳಗೂ ಕೂಡ ಸಮಸ್ಯೆಗಳು ಇದ್ದೇ ಇರ್ತವೆ. ಈ ಒಂದು ಸವಾಲುಗಳನ್ನು ಜಯಿಸಲು ಏನಂತಂದ್ರೆ ನಾವು ಪ್ರತಿನಿತ್ಯ ಕೂಡ ಗಣಪತಿಯನ್ನು ಪೂಜೆ ಮಾಡೋದು ಮತ್ತು ಪ್ರಾರ್ಥನೆಯನ್ನು ಮಾಡ್ತೀವಿ. ಎಲ್ಲರೂ ಫಸ್ಟ್ ಗಣಪತಿಯನ್ನು ಪೂಜೆ ಮಾಡುವಂಥದ್ದು. ಎಲ್ಲರೂ ಕೂಡ ಅದನ್ನೇ ಮಾಡ್ತಾರೆ. ಗಣಪತಿ ಪೂಜೆಯನ್ನು ಪ್ರಥಮ ಪೂಜೆ. ಇದು ವಿಶೇಷವಾಗಿ ಏನಪ್ಪ ಅಂದರೆ ಈ ಸರಿ ಬುಧವಾರ ಬಂದಿರೋದ್ರಿಂದ ವಿಶೇಷ ಶಕ್ತಿಯುತ ಇರುತ್ತೆ ನೋಡ್ರಿ. ಯಾಕಂತಂದ್ರೆ ಈ ದಿನ ಏನಂದ್ರೆ ಬುದ್ಧಿವಂತಿಕೆ ಮತ್ತು ಸಂವಹನದೊಂದಿಗೆ ಸಂಬಂಧಪಟ್ಟಿರೋದ್ರಿಂದ ಈ ಸಂಕಷ್ಟ ಚತುರ್ಥಿ ವಿಶೇಷ ಅಂತಲೇ ಹೇಳ್ಬೋದು. ಮತ್ತು ಈ ಸಂಕಷ್ಟ ಚತುರ್ಥಿ ವ್ರತವನ್ನು ನಾವು ಭಕ್ತಿಯಿಂದ ಆಚರಣೆ ಮಾಡಿದ್ದೇ ಆತಪ್ಪ ಅಂದ್ರೆ ನಮಗೆ ಕರ್ಮದ ಹೊರೆ ನಿವಾರಣೆ ಆಗುತ್ತೆ ಮತ್ತು ಅದೃಷ್ಟ ಕೂಡ ಬರುತ್ತೆ ಅಂತಂದು ಹೇಳ್ಬೋದು. ಈ ದಿನ ನೋಡ್ರಿ, ಎಲ್ಲರೂ ಸೂರ್ಯೋದಯದಿಂದ ಚಂದ್ರೋದಯವರೆಗೆ ಉಪವಾಸ ಮಾಡ್ತಾರೆ. ಮತ್ತು ಕಟ್ಟುನಿಟ್ಟಾದ ಉಪವಾಸನ ಮಾಡೋದು ಜಾಸ್ತಿ ಸಂಕಷ್ಟ ಚತುರ್ಥಿಗೆ. ಕೆಲವರು ಏನಂದ್ರೆ ಹಣ್ಣು, ಹಾಲು ಈ ಥರ ಸಾತ್ವಿಕ ಆಹಾರವನ್ನು ಸೇವನೆ ಮಾಡುವಂಥದ್ದು. ಮತ್ತು ಗಣೇಶನಿಗೆ ಪ್ರಾರ್ಥನೆಯನ್ನು ಸಲ್ಲಿಸೋದು. ಮುಂಜಾನೆನೇ ಇದು ಪ್ರಾರಂಭ ಆಗುತ್ತೆ ನೋಡ್ರಿ, ಡಿಸೆಂಬರ್ 18. ಗಣೇಶನ ಮಂತ್ರಗಳನ್ನು ಹೇಳೋದು ಅಥವಾ ಅಷ್ಟೋತ್ತರ ಹೇಳೋದು. ಮತ್ತು ಇದು ಹುಲ್ಲು ಅಂದರೆ ಗರಿಕೆಯನ್ನು ಏರಿಸೋದು ವಿಶೇಷ ಮತ್ತು ಶ್ರೇಷ್ಠ. ಕೆಂಪು ಹೂವು ಅಂತಂದರೆ ಭಾಳ ಇಷ್ಟ ಗಣಪತಿಗೆ. ಕೆಂಪು ಹೂವಿನ ಒಂದು ಏರಿಸಿ ಪೂಜೆಯನ್ನು ಮಾಡುವಂಥದ್ದು. ಮತ್ತು ಗರಿಕೆ ಮತ್ತು ನೈವೇದ್ಯ ಮೋದಕಗಳು ಈ ಥರ ಎಲ್ಲ ಏರಿಸಿ ಪೂಜೆ ಮಾಡ್ತೀವಿ ನೋಡ್ರಿ. ದೇವಾಲಯ ಮತ್ತು ಮನೆಗಳೊಳಗೆ ವಿಶೇಷ ಒಂದು ಪೂಜೆಯನ್ನು ಸಲ್ಲಿಸುವಂಥದ್ದು ಗಣಪತಿಗೆ. ಚಂದ್ರೋದಯದ ನಂತರ ಏನಪ್ಪ ಅಂದ್ರೆ ಚಂದ್ರನನ್ನು ನೋಡಿ ಆನಂತರ ಚಂದ್ರನಿಗೂ ಕೂಡ ಪೂಜೆಯನ್ನು ಮಾಡುವಂಥದ್ದು ಸಂಕಷ್ಟ ಚತುರ್ಥಿನ. ಚಂದ್ರನಿಗೆ ನೀರು ಮತ್ತು ಹೂವು ಎಲ್ಲ ತೋರಿಸಿ ಪ್ರಸಾದವನ್ನು ತೋರಿಸಿ ಆ ನಂತರ ಸೇವನೆ ಮಾಡುವಂಥದ್ದು. ಮತ್ತು ಸಂಕಷ್ಟ ಚತುರ್ಥಿಯ ಒಂದು ಕಥೆಯ ಪುಸ್ತಕ ಇರ್ತೈತಿ. ಆ ನಂತರ ಅದನ್ನು ಕೂಡ ಓದ್ತಾರೆ ನೋಡ್ರಿ. ಈ ದಿವಸ ಓದೋದು ಮತ್ತು ಕೇಳೋದು ಒಂದು ಪುಣ್ಯ ಅಂತಲೇ ಹೇಳ್ಬೋದು ನೋಡ್ರಿ. ಉಪವಾಸವನ್ನು ಮಾಡೋದ್ರಿಂದ ಈ ಒಂದು ಉಪವಾಸ ಮಾಡಿ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಅತ್ಯಂತ ಒಳ್ಳೆಯ ಒಂದು ಶುಭ ಫಲ ಅಂತ ಹೇಳ್ಬೋದು. ಈ ಒಂದು ಸಂಕಷ್ಟ ಚತುರ್ಥಿ ಆಚರಣೆ ಮಾಡೋದ್ರಿಂದ ಜೀವನದಲ್ಲಿರುವಂಥ ಅಡೆತಡೆಗಳು ಅದೆಲ್ಲ ನಿವಾರಣೆ ಆಗುತ್ತೆ ಅಂತ
ಹೇಳ್ತಾರೆ. ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಕೂಡ ಆಗ್ತದೆ ಈ ಒಂದು ಸಂಕಷ್ಟ ಚತುರ್ಥಿ ಆಚರಣೆಯಿಂದ. ಯಾಕಂದ್ರೆ ನಾವು ಉಪವಾಸವನ್ನು ಆಚರಣೆಯನ್ನು ಮಾಡೋದ್ರಿಂದ ದೇಹದ ಒಂದು ಆಂತರಿಕ ಶುದ್ಧಿ ಮತ್ತು ಶಾಂತಿ, ಮನಸ್ಸು ದೇಹ ಶುದ್ಧೀಕರಣ ಆಗ್ತೈತೆ ನೋಡ್ರಿ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಈ ಒಂದು ಆಚರಣೆಯಿಂದ ಸಮೃದ್ಧಿ ಕೂಡ ಆಗುತ್ತೆ, ಆರೋಗ್ಯ ಸುಧಾರಣೆ ಮತ್ತು ನಮ್ಮ ಯೋಗಕ್ಷೇಮ ಎಲ್ಲ ಚೆನ್ನಾಗಿರುತ್ತೆ ಅಂತಂದು ಹೇಳಲಾಗತ್ತೆ ನೋಡ್ರಿ ಈ ಒಂದು ಆಚರಣೆಯಿಂದ. ಮತ್ತು ನೀವು ಕೂಡ ಆಚರಣೆಯನ್ನು ಮಾಡ್ಬೋದು. ಮತ್ತು ನೋಡ್ರಿ ಯಾವಾಗಾದರೂ ಮಂಗಳವಾರ ಬರ್ತದೆ ನೋಡ್ರಿ ಸಂಕಷ್ಟ ಚತುರ್ಥಿ ವಿಶೇಷ ಇರ್ತೈತಿ. ಆ ಟೈಮಲ್ಲಿ ನೀವು ಪ್ರಾರಂಭವನ್ನು ಮಾಡೋರಿದ್ದರೆ ಮಾಡ್ಬೋದು. ಪ್ರಾರಂಭ ಮಾಡಿ ಪ್ರತಿ ತಿಂಗಳು ಸಂಕಷ್ಟ ಚತುರ್ಥಿ ಆಚರಣೆಯನ್ನು ಮಾಡ್ಕೋತಾ ಹೋಗ್ಬೋದು. ಮತ್ತು ಒಂದು ಸರಿ ಅದನ್ನು ಮುಗಿಸ್ಬೇಕು, ಇಷ್ಟು ಅಂತ ಮಾಡಿ ಮುಗಿಸ್ಬೇಕು ಪೂಜೆಯನ್ನು. ಇದಿಷ್ಟು ನೋಡ್ರಿ ಒಂದು ಅಕ್ಕುರತ್ತ ಸಂಕಷ್ಟ ಚತುರ್ಥಿಯ ವಿಶೇಷ ಮಾಹಿತಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಮತ್ತು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.